ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡ್ತಕ್ಕಂಥದ್ದು, ಮೇಲಧಿಕಾರಿಗಳ ಜೊತೆಗೆ ವಾದ ವಿವಾದಗಳನ್ನ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ದೂರ ಇರಿ. ಮಾತಿನ ಬಗ್ಗೆ ನಿಗಾ ಇಟ್ಕೊಳ್ಳಿ. ನೀವು ನಿಮ್ ಕೆಲಸ ಮಾಡ್ತಾ ಹೋದ್ರೆ ಯಾವುದೇ ತರಹದ ಅನಾನುಕೂಲಗಳು ನಿಮಗೆ ಸಂಭವಿಸಿಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ, ಇನ್ನ 2026 ಜುಲೈ ತಿಂಗಳ ಕಟಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ನಿಮ್ಮ ರಾಶಿಗೆ, ಕಟಕ ರಾಶಿಯವರಿಗೆ ಇದೇ ಜುಲೈ 16ರಿಂದ ಮಿಥುನ ರಾಶಿಯಲ್ಲಿ ಇದ್ದಂತಹ ಸೂರ್ಯ ಕಟಕ ರಾಶಿಯಲ್ಲಿ ಪ್ರವೇಶವನ್ನ ಮಾಡ್ತಾರೆ. ಮತ್ತೆ ಗುರು ಗ್ರಹ ನಿಮಗೆ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಿಮಗೆ ಗುರು ಪುಷ್ಯ ಯೋಗದಿಂದ ಗುರುಗ್ರಹ ನಿಮಗೆ ಕಟಕ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಶುಕ್ರ ಗ್ರಹ 4ರಿಂದ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ರಾಹು ಕೇತು ಕೂಡ ನಿಮ್ಮ ರಾಶಿಯಲ್ಲಿ 4ನೇ ಮನೆಯಿಂದ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡಿ ಕಟಕ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಹಾಗಿದ್ರೆ ನಿಮಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಈ ಶುಕ್ರ ಮತ್ತೆ ಕೇತು 4 ಮತ್ತೆ ಸಿಂಹರಾಶಿ, ನಿಮ್ಮ ಮನೆಯಿಂದ 3ನೇ ಮನೆಯಲ್ಲಿ ಇರತಕ್ಕಂಥ ಸಿಂಹರಾಶಿಗೆ ಸಂಚಾರವನ್ನ ಮಾಡುವುದರಿಂದ ಈ ಶತ್ರು ಗ್ರಹಗಳ ಸಮ್ಮೇಳನದಿಂದ ಸ್ವಲ್ಪ ಆರ್ಥಿಕವಾಗಿ ವೃತ್ತಿ ರಂಗದಲ್ಲಿ ಎಲ್ಲಾದ್ರೂ ಸ್ವಲ್ಪ ಏಟ್ ಬೀಳ್ತಕ್ಕಂಥ ಸಂದರ್ಭ. ಜೂನ್ ತಿಂಗಳು ನಿಮಗೆ ಚೆನ್ನಾಗಿತ್ತು, ಆಯ್ತು ಜುಲೈ ತಿಂಗಳು ಗುರುಗ್ರಹ ಅನಾನುಕೂಲ ಇದೆ, ಇಲ್ಲ ಗುರು ನಿಮಗೆ ಅನುಗ್ರಹವನ್ನ ಮಾಡ್ತಾರೆ. ಆದ್ರೆ ಈ ಶತ್ರು ಗ್ರಹ ಶುಕ್ರ ಮತ್ತೆ ಕೇತು ಇಬ್ರು ಶತ್ರುಗಳು, ಆ ಇಬ್ಬರುಗಳ ಮಿಲನದಿಂದ ಉದ್ಯೋಗದಲ್ಲಿ ಸ್ವಲ್ಪ ಏರಿಳಿತಗಳಾಗ್ತಕ್ಕಂಥದ್ದು. ನಿನ್ ಕೆಲಸ ನೀವು ಮಾಡ್ತಾ ಇರ್ತೀರಾ, ಆದ್ರೆ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡ್ತಕ್ಕಂಥದ್ದು, ಮೇಲಧಿಕಾರಿಗಳ ಜೊತೆಗೆ ವಾದ ವಿವಾದಗಳನ್ನ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ದೂರ ಇರಿ. ಮಾತಿನ ಬಗ್ಗೆ ನಿಗಾ ಇಟ್ಕೊಳ್ಳಿ. ನೀವು ನಿಮ್ ಕೆಲಸ ಮಾಡ್ತಾ ಹೋದ್ರೆ ಯಾವುದೇ ತರಹದ ಅನಾನುಕೂಲಗಳು ನಿಮಗೆ ಸಂಭವಿಸಿಲ್ಲ. ಇನ್ನ ಆರ್ಥಿಕವಾಗಿ ಹಣಕಾಸಿನ ಸ್ಥಿತಿ ನೋಡೋದಾದ್ರೆ ಈ ಶುಕ್ರ ಗ್ರಹ ಕೇತುವಿನ ಜೊತೆಗೆ ಸಿಂಹರಾಶಿಯಲ್ಲಿ ಜೊತೆಗೆ ಸೇರಿ ಸಮ್ಮಿಲನ ಆಗೋದ್ರಿಂದ ಸ್ವಲ್ಪ ಆರ್ಥಿಕವಾಗಿ ಹಿಂದೇಟಾಗ್ತಕ್ಕಂಥ ಸಂದರ್ಭ ಬರ್ತದೆ. ಅನಗತ್ಯವಾದ ಖರ್ಚುಗಳನ್ನ ಎದುರ್ಕೊಳ್ಳೋದೇನಿಲ್ಲ, ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನ ನಿಯಂತ್ರಿಸಿ, ಇದರಿಂದ ನೀವು ಆರ್ಥಿಕವಾಗಿ ಹೊರಗಡೆ ಬರ್ತೀರಿ. ಇನ್ನ ಕೌಟುಂಬಿಕವಾಗಿ ನೋಡೋದಾದ್ರೆ ಸಣ್ಣ ಪುಟ್ಟ ವಿಷಯಗಳು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಅವರ ಮಾತನ್ನ ಆಲಿಸಿ, ನೀವು ಅವರ ಮಾತನ್ನ ಗೌರವವನ್ನು ಕೊಡಿ, ನಿಮಗೂ ಗೌರವ ಸಿಗ್ತದೆ. ಇಲ್ಲಾಂದ್ರೆ ಸಣ್ಣ ಪುಟ್ಟದಕ್ಕೂ ಕೂಡ ಕ್ಲಾಸ್ ಮಾಡ್ಕೊಳ್ಳುವಂಥದ್ದು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಆಗ್ತವೆ. ಇನ್ನು ಆರೋಗ್ಯದ ಕಡೆ ನೋಡೋದಾದ್ರೆ ಈ ಕೇತು ಗ್ರಹ ಸಿಂಹರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಮತ್ತೆ ದೀರ್ಘಕಾಲದಲ್ಲಿ ಇರತಕ್ಕಂಥ ಕಾಯಿಲೆಗಳು ಮತ್ತೆ ನಿಮಗೆ ಕಾಣಿಸಿಕೊಳ್ಳುವ ಲಕ್ಷಣಗಳಿದ್ದಾವೆ. ಹಾಗಾಗಿ ಅದರಿಂದ ನೀವು ಬೇಗ ಹೊರಗಡೆ ಬರಬೇಕು ಅಂದ್ರೆ ಬೇಗ ಎದ್ದಿಡುವಂತ ಅಭ್ಯಾಸ, ಯೋಗ ಮಾಡ್ತಕ್ಕಂಥ ಅಭ್ಯಾಸ, ಧ್ಯಾನ ಮಾಡ್ತಕ್ಕಂಥ ಅಭ್ಯಾಸವನ್ನ ರೂಢಿಸ್ಕೊಡಿ. ಇದರಿಂದ ನಿಮ್ಗೆ ಆರೋಗ್ಯದಲ್ಲಿ ಹೆಚ್ಚಿನ ಒಳ್ಳೆಯದಾಗ್ತದೆ. ಮತ್ತೆ ಅದರಿಂದ ಅನಾರೋಗ್ಯದಿಂದ ಹೊರಗಡೆ ಬರುವಂತ ಸಂದರ್ಭ ಕೂಡ ನಿಮಗೆ ನಿರ್ಮಾಣ ಆಗ್ತದೆ. ಇನ್ನ ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವರು ಸ್ವಲ್ಪ ಶ್ರಮ ಪಡಬೇಕಾಗುತ್ತದೆ. ಇನ್ನೂ ಹೆಚ್ಚಿನ ಜಾಗರೂಕತೆ ಮತ್ತೆ ಶ್ರದ್ಧೆಯಿಂದ ನೀವು ಅದನ್ನು ಓದಬೇಕಾಗ್ತದೆ. ಹಾಗಿದ್ದ ಮಾತ್ರ ನಿಮಗೆ ಫಲಗಳು ಸಿಗುತ್ತೆ. ಈಗ ಪರಿಹಾರ ಏನಪ್ಪಾ? ಶುಕ್ರವಾರ ದಿವಸ ಕೇತುವಿನ ಸಂತೃಪ್ತಿಗಾಗಿ ಲಕ್ಷ್ಮೀ ದೇವಿಗೆ ಕಮಲವನ್ನ ಕೊಡ್ತಕ್ಕಂಥದ್ದು, ಸಂಧ್ಯಾ ಕಾಲದಲ್ಲಿ ನಿಂಬೆಹಣ್ಣ ಆರತಿಯನ್ನ ಮಾಡ್ತಕ್ಕಂಥದ್ದು ಮಾಡಿ ಲಕ್ಷ್ಮೀ ಕಟಾಕ್ಷ ಅಂದ್ರೆ ಮಹಾಲಕ್ಷ್ಮಿ ಅನುಗ್ರಹ ಆಯ್ತು ಅಂದ್ರೆ ಈ ಶುಕ್ರ ಮತ್ತೆ ಕೇತು ಗ್ರಹ ಶತ್ರುಗ್ರಹ ಇದು ಕೂಡ ನಿಮಗೆ ಒಳ್ಳೇದ್ ಮಾಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಭಾಗ್ಯವನ್ನ ಕೊಡ್ತಕ್ಕಂಥದ್ದು ಒಂದು 3 ವಾರ ಅಥವಾ 2 ವಾರ, ಇದರಿಂದ ಎಲ್ಲ ನಿಮಗೆ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗ್ತವೆ. ಈ ಎಲ್ಲವನ್ನ ಮಾಡ್ಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಿ.